ಎಸ್, ಇನ್ನು ಕಲಬುರಗಿಯ ಜೇವರ್ಗಿಯ ಹೆದ್ದಾರಿಯ ಫರತಾಬಾದ್ ಬಳಿ ಇರುವಂತಹ ಕೇಸರಿ ಬೆಟ್ಟದಲ್ಲಿ ಪರಮ ಪೂಜ್ಯ ಬಾಲ ತಪಸ್ವಿ ದ್ವಿತೀಯ ಸಾಂಬ ಶಿವಾಚಾರ್ಯರ ಶ್ರಾವಣ ಮಾಸದ ತಪೋನಿಷ್ಠಾನ ನಡೆಯಿತು. ಇನ್ನು ಪ್ರತಿ ಸೋಮವಾರ ಇಷ್ಟಲಿಂಗ ಮಹಾಪೂಜೆ, ತುಲಾಭಾರ ಸೇವೆ ಹಾಗೂ ಜ್ಯೋತಿರ್ಮಯ ದೀಪಗಳ ಶಿವಪೂಜೆ ನೆರವೇರಿಸುತ್ತಿದ್ದು ಆಧ್ಯಾತ್ಮಿಕ ಸಂಸ್ಕಾರ ಹಾಗೂ ಸಂಸ್ಕೃತಿ ಬೆಳೆಸುವ ಮಹತ್ವದ ಕಾರ್ಯಗಳು ಜರುಗುತ್ತಿವೆ. ಇನ್ನು ಪ್ರತಿನಿತ್ಯ ವಿಶೇಷ ಪೂಜೆಗಳ ಮೂಲಕ ಭಕ್ತರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ನಡೆದಿದೆ ಅಂತ ಮಠದ ಭಕ್ತರು ತಿಳಿಸಿದ್ದಾರೆ. ಇನ್ನು ಸೋಮವಾರ ಹಲವಾರು ನವ ದಂಪತಿಗಳಿಂದ ಶ್ರೀಗಳ ಪಾದ ಪೂಜೆ ಹಮ್ಮಿಕೊಳ್ಳಲಾಗಿದೆ ಅಂತ ಮಠದ ಮುಖ್ಯಸ್ಥರಾದ ಶರಣಗೌಡ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಪ್ರಥಮ ಸಾಂಬ ಶಿವಾಚಾರ್ಯರು ದೇಹ ತ್ಯಾಗ ಮಾಡುವ ಸಂದರ್ಭದಲ್ಲಿ 60 ವರ್ಷಗಳ ನಂತರ ಮತ್ತೆ ಪೀಠವನ್ನು ಅಲಂಕರಿಸುವೆ ಅಂತ ಭವಿಷ್ಯವಾಣಿ ಮಾಡಿದ್ದು, ಅದೇ 60ನೇ ವರ್ಷದಲ್ಲಿ ದ್ವಿತೀಯ ಸಾಂಬ ಶಿವಾಚಾರ್ಯರು ಪೀಠಾಧಿಪತಿಗಳಾಗಿ ಅಲಂಕರಿಸಿ ಹಲವಾರು ಪವಾಡಗಳನ್ನು ತೋರಿಸಿ ಭಕ್ತರ ಸಂಕಷ್ಟಗಳಿಗೆ ಪರಿಹಾರ ನೀಡುತ್ತಿದ್ದಾರೆ ಅಂತ ಭಕ್ತರು ಮಾಹಿತಿಯನ್ನು ನೀಡಿದ್ದಾರೆ. ಭಕ್ತರ ನಂಬಿಕೆಗೆ ಕೇಂದ್ರವಾಗಿರುವಂತಹ ಈ ತಪೋನಿಷ್ಠಾನ ಶ್ರಾವಣ ಮಾಸದಲ್ಲಿ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತಿದೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಒಂದು ಪಂಚಾಚಾರ್ಯ ವೇದಘೋಷದಂತೆ ಪ್ರತಿ ವರ್ಷ ಕೂಡ ಈ ಒಂದು ಕೇಸರಿ ಬೆಟ್ಟದಲ್ಲಿ ಮಹಾಪೂಜೆ ಕಾರ್ಯಕ್ರಮ ಜರುಗ್ತಾ ಇದೆ. ಪ್ರತಿ ಶ್ರಾವಣ ಸೋಮವಾರ ದಿವಸ ಈ ಕಾರ್ಯಕ್ರಮ ಜರುಗ್ತದೆ. ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ದ್ವಿತೀಯ ಸಾಂಬ ಶಿವಾಚಾರ್ಯರ ಅವರು ಒಂದು ಪೂಜೆ, ಅವರೇ ಸ್ವತಃ ಒಂದು ಕೈಲಾಸದಲ್ಲಿ ಪರಮಾತ್ಮನೇ ಕೂತು ಪೂಜೆ ಮಾಡ್ಕೋಕತ್ತಾನೇನೋ ಅನ್ನುವಂಥ ರೀತಿಯಲ್ಲಿ ನೋಡಿದವರಿಗೆ ಆ ಒಂದು ಭಾವನೆ ಬರ್ತದೆ. ಅದೇ ರೀತಿ ಇವತ್ತು ಏನಪ್ಪ ಅಂತಂದ್ರೆ ಮೊದಲನೇ ಸಾಂಬ ಶಿವಾಚಾರ್ಯರು ಇವತ್ತು ಲಿಂಗೈಕ್ಯ ಆಗಿ 60 ವರ್ಷಕ್ಕೆ ನಾನು ಪುನರ್ ಹುಟ್ಟಿ ಬರ್ತೀನಿ, ನಾನೇ ಈ ಮುಂದಿನ ಮಠಕ್ಕೆ ಪೀಠಾಧಿಪತಿಯಾಗಿ ಬರ್ತೀನಿ ಅಂತೇಳಿ ಹೇಳಿ ಅವರು ದೇಹತ್ಯಾಗ ಮಾಡಿದರು. ಅದೇ ರೀತಿ ಮುಂದೆ 60ನೇ ವರ್ಷಕ್ಕೆ ಇವರು ಬಂದು ಪೀಠ ಅಲಂಕಾರ ಮಾಡಿದ್ರು. 60 ವರ್ಷ ತನಕ ಮಠದಾಗ ಯಾರೂ ಇರಲಿಲ್ಲ. ಅದಕ್ಕೆ ಇವರೇ ಮೊದಲಿನ ಮೊದಲನೇ ಸಾಂಬ ಶಿವಾಚಾರ್ಯ ಅವರೇ ದ್ವಿತೀಯ ಸಾಂಬ ಶಿವಾಚಾರ್ಯರಾಗಿ ಇವತ್ತು ನಮಗೆಲ್ಲ ದರ್ಶನ ಕೊಡ್ತಾ ಇದ್ದಾರೆ. ಇಲ್ಲಿ ಬಂದಂಥ ಭಕ್ತರಿಗೆ ಎಲ್ಲರಿಗೂ ಕೂಡ ಒಂದು ಮನಃಶಾಂತಿ, ಒಂದು ಆತ್ಮಸ್ಥೈರ್ಯ, ಒಂದು ಅವರು ಬೇಡದಂಥ ಇಷ್ಟಾರ್ಥಗಳು ಪೂರ್ಣ ಆಗುವಂಥ ಒಂದು ಸಂಕಲ್ಪ ಮಾಡ್ಕೊಂಡು ಬಂದಂಥವ್ರಿಗೆ ಪೂರ್ಣ ಆದಂಥ ಉದಾಹರಣೆಗಳು ನಾವು ನೋಡ್ತಾ ಇದ್ದೀವಿ. ಹಾಗೆ ಸನಾತನ ಧರ್ಮದ ಶ್ರೇಷ್ಠ ಮಾಸವಾದ ಶ್ರಾವಣ ಮಾಸ, ಯಾಕಂತಂದ್ರೆ ಅದ್ಭುತ ಶ್ರಾವಣ ಮಾಸ. ಯಾಕಂದರೆ ಪ್ರತಿ 11 ತಿಂಗಳು ಕೂಡ ನಾವು ಏನಪ್ಪ ಅಂತಂದ್ರೆ ಸಂಸಾರಿಕವಾಗಿ ಕೆಲಸ ಮಾಡ್ಕೊಂಡೆಲ್ಲ ಮಾಡ್ತಿದ್ವಿ. ಆದರೆ ಒಂದು ತಿಂಗಳು ಮಾತ್ರ ಒಂದು ಆಧ್ಯಾತ್ಮಿಕ ಮತ್ತು ಒಂದು ನಮ್ಮ ವೈಯಕ್ತಿಕವಾಗಿ ಯಾವುದೇ ದುಶ್ಚಟ ಬಿಟ್ಟು ನಾವು ಒಳ್ಳೆಯ ರೀತಿಯಲ್ಲಿ ಬದುಕು ಕಟ್ಕೋಬೇಕು ಎನ್ನುವ ನಿಟ್ಟಿನಾಗ ಇಲ್ಲಿ ನಮ್ಮ ಕೇಸರಿ ಬೆಟ್ಟದಲ್ಲಿ ದ್ವಿತೀಯ ಸಾಂಬ ಶಿವಯೋಗೀಶ್ವರ ಏನಪ್ಪ ಅಂತಂದ್ರೆ ಒಳ್ಳೆಯ ರೀತಿಯಲ್ಲಿ ಮಹಾಪೂಜೆ ನಡೆಸ್ಕೊಂಡು ಬರ್ತದೆ. ಯಾಕಂತಂದರೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತೇಳಿ ಪ್ರತಿಯೊಂದು ಹಂತದಲ್ಲಿ ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಸದ್ಭಕ್ತಿಯನ್ನು ಪಡೆದುಬಿಟ್ಟು ಪ್ರತಿಯೊಂದು ಮನೆಯೂ ಕೂಡ ಒಳ್ಳೆಯ ರೀತಿಯಲ್ಲಿ ಬದುಕಲಿ ಅನ್ನೋ ನಿಟ್ಟಿನಲ್ಲಿ ಒಂದು ಮಹಾಪೂಜೆಯನ್ನು ಮಾಡ್ತದೆ. ನೋಡ್ತಿರ್ಬೋದು ಬಹಳ ಅದ್ಭುತವಾಗಿ. ಯಾಕಂತಂದರೆ ಎಲ್ಲ ಕಡೆಯಿಂದ ನಾವು ನೋಡ್ತಿರ್ತೀವಿ ಎಲ್ಲ ಸ್ವಾಮೀಜಿಗಳು ಯಾವ ಥರ ಪೂಜೆ ಮಾಡ್ತಾರೆ ಅಂತೇಳಿ. ಇಲ್ಲಿ ವಿಶೇಷವಾದ ಪೂಜೆ ಯಾಕಂತಂದರೆ ಒಳ್ಳೆಯ ರೀತಿಯ ದೀಪಾಲಂಕಾರ, ಎಲ್ಲ ದೀಪಗಳು ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಜ್ಯೋತಿರ್ಮಯವಾಗ ಅಂತ ಹೇಳ್ಬಿಟ್ಟು ಏನು ಜ್ಯೋತಿರ್ಮಯ ಸ್ವರೂಪ ವಿಶ್ವಮಂಗಲ್ಯ ಮೂರ್ತಿ ಅಂತ ಏನಾದರೂ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಅದ್ಭುತ ಒಂದು ಕಾರ್ಯ ಇಲ್ಲಿ ನಡೀತಿದೆ. ಹಾಗಾಗಿ ಬಹಳ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು. ಯಾಕಂತಂದರೆ ಯಾವ ರೀತಿ ನಮ್ಮ ಸಂಸ್ಕಾರ ಸಂಸ್ಕೃತಿ ಹಾಳಾಗ್ತದೆ ಅಂತೇಳಿ. ಯಾಕಂದರೆ ಸಣ್ಣ ಸಣ್ಣ ಮಕ್ಕಳು ಕೂಡ ಏನಪ್ಪ ಅಂತಂದ್ರೆ ಒಂದು ಬೇರೆ ಒಂದು ಯಾವುದೇ ಒಂದು ಮಾಧ್ಯಮ ಆಗಲಿ ಧಾರಾವಾಹಿಗಳಾಗಲಿ ಇದರಿಂದ ದುಶ್ಚಟಕ್ಕೆ ಹಾಳಾಗಿ ಏನಪ್ಪ ಅಂತಂದ್ರೆ ಸುಸೈಡ್ ಮಾಡ್ಕೊತಾ ಇದ್ದಾರೆ. ಅವರಿಗೆ ಒಂದು ಆಧ್ಯಾತ್ಮಿಕ ಸಂಸ್ಕಾರ ಸಂಸ್ಕೃತಿ ಕೊಡಬೇಕು ಅಂತಂದರೆ ಅದು ಎಲ್ಲಿ ಸಾಧ್ಯ ಅದ ಅಂತಂದ್ರೆ ಅದು ಮಠಗಳಲ್ಲಿ ಸಾಧ್ಯ ಅದ. ನೀವು ನೋಡ್ತಿರ್ಬೋದು ಅನೇಕ ಲಕ್ಷಾಂತರ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಶಿಕ್ಷಣ ಕೊಡ್ತದೆ. ಆ ಶಿಕ್ಷಣ ಪಡೆದುಬಿಟ್ಟು ವ್ಯಕ್ತಿಗಳು ಯಾವ ರೀತಿ ಆಗ್ತಾರೆ ಅಂತ ನಮಗೆಲ್ಲರೂ ಕೂಡ ಗೊತ್ತಿದೆ. ಯಾಕಂತಂದ್ರೆ ಅವರ ಸಂಸ್ಕಾರನೇ ಇಲ್ಲ. ಹೇಗೆ ತಂದೆ ತಾಯಿರು ಏನು ಮಾಡ್ತಿದ್ದಾರೆ ಅಂತಂದ್ರೆ ಮಕ್ಕಳಿಗೆ ಹಣ ಮಾಡುವಂಥ ಒಂದು ಫ್ಯಾಕ್ಟ್ರಿ ತಯಾರು ಮಾಡ್ತಿದ್ದಾರೆ ಹೊರತಾಗಿ ಮಕ್ಕಳಿಗೆ ಸಂಸ್ಕಾರ ಕೊಡ್ತಾ ಇಲ್ಲ. ನೀವು ನೋಡ್ತಿರ್ಬೋದು ಕರ್ನಾಟಕದಲ್ಲಿ ಬಹಳಷ್ಟು ವೃದ್ಧಾಶ್ರಮಗಳು ಜಾಸ್ತಿ ಆಗ್ತದೆ. ಕಾರಣ ಏನು ಅಂತಂತಂದ್ರೆ ಮಕ್ಕಳಿಗೆ ಅತ್ಯಂತ ಶಿಕ್ಷಣ ಹೆಚ್ಚು ಬಂತು, ಆದರೆ ಸಂಸ್ಕೃತಿ ಇಲ್ವಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಪರಮ ಪೂಜ್ಯ ದ್ವಿತೀಯ ಸಾಂಬ ಶಿವಯೋಗೇಶ್ವರು ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ತಂದೆ ತಾಯಂದಿರ ದೇವರು ಅನ್ಕೊಂಬಿಟ್ಟು ಅವ್ರನ್ನ ಪೂಜೆ ಮಾಡೋ ಮುಖಾಂತರ ಪ್ರತಿಯೊಂದು ಕೂಡ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು, ಆಧ್ಯಾತ್ಮಿಕ ಶ್ರೇಷ್ಠತೆ ಬೆಳಿಬೇಕು, ಆಮೇಲೆ ನಮ್ಮ ಸನಾತನ ಸಂಸ್ಕೃತಿ ಆಚಾರ ವಿಚಾರ ಬೆಳೆದು ನಮ್ಮ ಭಾರತ ವಿಶ್ವಗುರು ಆಗಬೇಕು ಅನ್ನೋ ನಿಟ್ಟಿನಲ್ಲಿ